press the bell icon on the YouTube app and never miss another update. Hello students, let's continue our discussion in the lesson symmetry. In previous class, we discussed up to third question of 13.2. Let's complete exercise 13.2 in today's class. So let's take fourth question. Can you draw a triangle which has exactly one line of symmetry? ಕೇಳ್ತಿದ್ದಾರೆ ಅವರು. ಕ್ಯಾನ್ ಯು ಡ್ರಾ ಎ ಟ್ರಯಾಂಗಲ್, ಒಂದು ಟ್ರಯಾಂಗಲ್ನ ಡ್ರಾ ಮಾಡೋಕ್ಕಾಗುತ್ತಾ? ಓನ್ಲಿ ಒನ್ ಲೈನ್ ಆಫ್ ಸಿಮಿಟ್ರಿ ಇರೋ ಅಂಥದ್ದು ಯಾವುದು ಡ್ರಾ ಮಾಡ್ಬೋದು? ಯಾವ ಟ್ರಯಾಂಗಲ್ ಅಂದರೆ ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ಗೆ ವಿ ಆಲ್ರೆಡಿ ಡಿಸ್ಕಸ್ ವಿ ಹ್ಯಾವ್ ಓನ್ಲಿ ಒನ್ ಲೈನ್ ಆಫ್ ಸಿಮಿಟ್ರಿ. ಐಸೋಸೆಲೆಸ್ ಮೀನ್ಸ್ ಟೂ ಸೈಡ್ಸ್ ಆಫ್ ಈಕ್ವಲ್ ಲೆಂತ್. ಸೊ ದಿಸ್ ಈಸ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಈ ಎರಡು ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ವಿ ಹ್ಯಾವ್ one line of symmetry. Next B, exactly two lines of symmetry. So see, exact two lines of symmetry ಇರೋ ಯಾವ ಟ್ರಯಾಂಗಲ್ನು ಬರೆಯೋಕ್ಕಾಗಲ್ಲ. ಐದರ್ ನೀವು ಬರೆಯೋಕ್ಕಾಗೋದು ತ್ರೀ ಲೈನ್ಸ್ ಆಫ್ ಸಿಮಿಟ್ರಿ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ತ್ರೀ ಲೈನ್ಸ್ ಆಫ್ ಸಿಮಿಟ್ರಿ ಬರಿಬೋದು. ಆ್ಯಂಡ್ ಐಸೋಸೆಲೆಸ್ ಟ್ರಯಾಂಗಲ್ ಟೂ ಸೈಡ್ಸ್ ಈಕ್ವಲ್ ಇರುತ್ತೆ, ಓನ್ಲಿ ಒನ್ ಲೈನ್ ಆಫ್ ಸಿಮಿಟ್ರಿ ಮಾತ್ರ ಬರೆಯೋಕ್ಕೆ ಬರುತ್ತೆ. ಆ್ಯಂಡ್ ಸ್ಕೇಲಿಯನ್ ತ್ರೀ ಟೈಪ್ಸ್ ಆಫ್ ಟ್ರಯಾಂಗಲ್ ಇದೆ ಅಲ್ವಾ? ಸೊ ಸ್ಕೇಲಿಯನ್ ಟ್ರಯಾಂಗಲ್ಗೆ ಯಾವುದೇ ಸಿಮಿಟ್ರಿನ ಬರೆಯೋಕ್ಕೆ ಬರಲ್ಲ. ಸೊ ತ್ರೀ ಲೈನ್ ಆಫ್ ಸಿಮಿಟ್ರಿ ಬರಿಬೋದು, ಒನ್ ಲೈನ್ ಆಫ್ ಸಿಮಿಟ್ರಿ ಬರಿಬೋದು, ನೋ ಲೈನ್ ಆಫ್ ಸಿಮಿಟ್ರಿ ಬರಿಬೋದು, ಬಟ್ ನಾಟ್ ಟೂ ಲೈನ್ ಆಫ್ ಸಿಮಿಟ್ರಿ. ಟೂ ಲೈನ್ಸ್ ಆಫ್ ಸಿಮಿಟ್ರಿಗೆ ಯಾವುದೋ ಟ್ರಯಾಂಗಲ್ ಎಕ್ಸಾಂಪಲ್ ಇಲ್ಲ. ಸೊ ವಿ ಕ್ಯಾನ್ ನಾಟ್ ಡ್ರಾ a triangle with exactly two line of symmetry. See, exactly three lines of symmetry. I already told you three lines of symmetry ಯಾವುದಕ್ಕೆ ಬರಿಬೋದು ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈ ಟ್ರಯಾಂಗಲು ನಿಮಗೆ ನೋಡೋಕ್ಕೆ ಸೇಮ್ ಅನಿಸ್ಬೋದು, ಬಟ್ ನಾನಿಲ್ಲಿ ಮೆಷರ್ ಮಾಡಿ ಹಾಕ್ತಾಯಿಲ್ಲ. ಮೆಷರ್ ಮಾಡಿ ಹಾಕಿದರೆ ಎಲ್ಲ ಕಡೆಗೂ 5 ಸೆಂಟಿಮೀಟರ್ ಹಾಕಿದರೆ ಮಾತ್ರ ತ್ರೀ ಲೈನ್ಸ್ ಆಫ್ ಸಿಮಿಟ್ರಿನ ಬರೆಯೋಕ್ಕಾಗೋದು. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಬರೀಬೇಕು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಲೆಂತ್ ಇದ್ದರೆ, ಸೀಲ್ ಕಟ್ ಮಾಡಿದ್ರೆ ಇದು ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ತಾನೇ, ಇದು ಎಕ್ಸಾಕ್ಟಾಗಿ ಹಾಫ್ ಕಟ್ ಆಗುತ್ತೆ. ಇಲ್ಲೊಂದು ಲೈನ್ ಆಫ್ ಸಿಮಿಟ್ರಿ ಬರುತ್ತೆ, ಇಲ್ಲೂ ಅಷ್ಟೇ ಇದು ಈಕ್ವಲ್ ಆಗಿ ಕಟ್ ಆಗುತ್ತೆ. ಈ ಎರಡು ಆಪೋಸಿಟಾಗಿ ಕರೆಕ್ಟಾಗಿ ಕಟ್ ಆಗುತ್ತೆ. ಸೊ ಆಲ್ಸೋ ಸೊ ತ್ರೀ ಲೈನ್ಸ್ ಆಫ್ ಸಿಮಿಟ್ರಿ ಬರಿಬೋದು ಯಾವ ಟ್ರಯಾಂಗಲ್ಗೆ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ನೆಕ್ಸ್ಟ್ ದಿ ನೋ ಲೈನ್ಸ್ ಆಫ್ ಸಿಮಿಟ್ರಿ. ಹೌದಲ್ವಾ? ನೋ ಲೈನ್ಸ್ ಆಫ್ ಸಿಮಿಟ್ರಿ ಅಂತಂದರೆ ಯಾವುದು ಲೈನ್ ಆಫ್ ಸಿಮಿಟ್ರಿ ಇಲ್ಲದೆ ಇರೋ ಟ್ರಯಾಂಗಲ್ ಅಂದರೆ ಸ್ಕೇಲಿಯನ್ ಅಂದರೆ ಆಲ್ ಸೈಡ್ಸ್ ಅನ್ಈಕ್ವಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲೇ ಬರಿಬೇಕು ಅಂತಲೇ ಯಾವ ಟ್ರಯಾಂಗಲ್ ಆದರೂ ಬರಿಬೋದು, ಆಲ್ ಸೈಡ್ಸ್ ಅನ್ಈಕ್ವಲ್ ಇದ್ದರೆ ಆಯಿತು. So no line of symmetry, that is scalene triangle. Next, fifth one. On a square paper, sketch the following. A triangle with horizontal line of symmetry but no vertical line of symmetry. ಒಂದು ಸ್ಕ್ವೇರ್ ಪೇಪರ್ ಮೇಲ್ಗಡೆ ಅವ್ರು ಏನು ಹೇಳಿದ್ರೆ ಸ್ಕೆಚ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಅವರು ಕೊಟ್ಟಿರೋ ಕಂಡೀಷನ್ನಿಗೆ ಸ್ಯಾಟಿಸ್ಫೈ ಆಗುವಂಥ ಡಯಾಗ್ರಾಮ್ಸ್ನ ನಾವು ಡ್ರಾ ಮಾಡ್ತಾ ಹೋಗ್ಬೇಕು, ಫಿಗರ್ಸ್ನ ಡ್ರಾ ಮಾಡಬೇಕು.
ಎ ಟ್ರಯಾಂಗಲ್ ವಿತ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಸಿ ನಾವು ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಟೂ ಸೈಡ್ಸ್ ಆಫ್ ಈಕ್ವಲ್ ಲೆಂತ್ ಇರ್ತು, ಒಂದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇರ್ತಿತ್ತು. ನಾವು ಇದೇ ಐಸೋಸೆಲೆಸ್ ಟ್ರಯಾಂಗಲ್ನ ಈ ಥರ ಬರೆದ್ರೆ ಇಲ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇದೆನಾ, ಇದು ಐಸೋಸೆಲೆಸ್ ಟ್ರಯಾಂಗಲ್, ಈ ಎರಡು ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಈ ಟ್ರಯಾಂಗಲ್ಗೆ ನಾವು ಈ ಥರ ಬರಿಬೋದು. ಸೊ ದಿಸ್ ಇಸ್ ಅ ವರ್ಟಿಕಲ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಇಲ್ಲೂ ಇದು ಐಸೋಸೆಲೆಸ್ ಟ್ರಯಾಂಗಲ್, ಬಟ್ ಇಲ್ಲಿ ಬೇಸು ಈ ಥರ ಇದೆ, ಜಸ್ಟ್ ಹಿಂಗಿರೋ ಟ್ರಯಾಂಗಲ್ನ ಹಿಂಗೆ ಶಿಫ್ಟ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವಿತ್ ಟೂ ಲೈನ್ ಎಕ್ಸಾಕ್ಟ್ ಒನ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಇಲ್ಲಿ ನೋಡ್ರಿ, ಇದಕ್ಕೆ ನೋ ವರ್ಟಿಕಲ್ ಸಿಮಿಟ್ರಿ ಅಂತ ಹೇಳ್ತಾರೆ. ಸಿ ಹಿಂಗೆ ಯಾವುದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇಲ್ಲ. ಈ ಥರ ವರ್ಟಿಕಲ್ ಆಗಿ ಡ್ರಾ ಮಾಡಿದರೆ ಸಿಮಿಟ್ರಿಕಲ್ ಲೈನ್ನೇ ಡ್ರಾ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್. ಆ್ಯಂಡ್ ಬಿ, ಎ ಕ್ವಾಡ್ರಿಲ್ಯಾಟ್ರಲ್ ವಿತ್ ಬೋತ್ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ಕ್ವಾಡ್ರಿಲ್ಯಾಟ್ರಲ್ ಕೇಳ್ತಿದ್ದಾರೆ. ಕ್ವಾಡ್ರಿಲ್ಯಾಟ್ರಲ್ ಮೀನ್ಸ್ ಪಾಲಿಗಾನ್ ಹ್ಯಾವಿಂಗ್ 4 sides. ಸೊ ಆ ಪಾಲಿಗನ್ನಿಗೆ ಯಾವುದಕ್ಕೆ ಟೂ ಲೈನ್ಸ್ ಆಫ್ ಸಿಮಿಟ್ರಿ ಇದೆ, ಬೋತ್ ಹಾರಿಸಾಂಟಲ್ ಇರಬೇಕು, ವರ್ಟಿಕಲ್ ಇರಬೇಕು. ಸ್ಕ್ವೇರ್ನೂ ಬರಿಬೋದು, ರೆಕ್ಟ್ಯಾಂಗಲ್ನೂ ಬರಿಬೋದು. ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಬಟ್ ಅಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಓನ್ಲಿ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್. ನೀವು ಸ್ಕ್ವೇರ್ನ ತೊಗೊಂಡ್ರೆ ನಾವು ಕಾರ್ನರಲ್ಲಿ ಡಯಾಗನಲ್ಸ್ ಥರನೂ ಸಿಮಿಟ್ರಿಕಲ್ ಲೈನು ಡ್ರಾ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಆ ನೆಸೆಸಿಟಿ ಇಲ್ಲ. ಬೋತ್ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ರೆಕ್ಟ್ಯಾಂಗಲ್ ಓನ್ಲಿ. ರೆಕ್ಟ್ಯಾಂಗಲ್ನ ನಾವು ಎಕ್ಸಾಕ್ಟಾಗಿ ಟೂ ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು. ಇದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಈ ಥರ ಡ್ರಾ ಮಾಡಿದ್ರೆ ದಿಸ್ ಇಸ್ horizontal line of symmetry, isn't it? And next C question observe ಮಾಡಿ. A quadrilateral with horizontal line of symmetry but no vertical line of symmetry. See ಇಲ್ಲಿ ಏನಾಗಿದೆ ಅಂದರೆ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನೂ ಇದೆ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನೂ ಇದೆ. ಬಟ್ ಅವ್ರೇನು ಹೇಳ್ತಿದ್ದಾರೆ, ಕ್ವಾಡ್ರಿಲ್ಯಾಟ್ರಲ್ ವಿತ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಅಂದರೆ ಈ ಥರ ಮಾತ್ರ ಸಿಮಿಟ್ರಿಕಲ್ ಆಗಿರಬೇಕು, ನಾಟ್ ವರ್ಟಿಕಲಿ ಸಿಮಿಟ್ರಿಕ್ ಆಗಿರಬಾರ್ದು. ಆ ಥರ ಕ್ವಾಡ್ರಿಲ್ಯಾಟ್ರಲ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ರೆಕ್ಟ್ಯಾಂಗಲ್ನೂ ಬರೆಯೋಕ್ಕಾಗಲ್ಲ, ನಾವು ಸ್ಕ್ವೇರ್ನೂ ಬರೆಯೋಕ್ಕಾಗಲ್ಲ. ಸೊ ಬೇರೆ ಶೇಪ್ನ ಬರೆಯೋಣ. ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಅಂದರೆ ಹಾರಿಸಾಂಟಲ್ ಆಗಿ ಇದು ಬರಿಬೋದಾ? ಸೊ ಇದು ಕ್ವಾಡ್ರಿಲ್ಯಾಟ್ರಲ್ ಹೌದಾ? ಕ್ವಾಡ್ರಿಲ್ಯಾಟ್ರಲ್ ಯಾಕೆ ಅಂದರೆ ಇಟ್ ಹ್ಯಾಸ್ 4 sides. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಟ್ ಶುಡ್ ಹ್ಯಾವ್ ಹಾರಿಸಾಂಟಲ್ ಸಿಮಿಟ್ರಿ. ಹಾರಿಸಾಂಟಲ್ ಸಿಮಿಟ್ರಿ ಅಂದರೆ ಹಾರಿಸಾಂಟಲ್ ಹಿಂಗೆ ಕಟ್ ಮಾಡಿದಾಗ ಈ ಶೇಪು ಎರಡು ಈಕ್ವಲ್ ಇದೆ. ಸೊ ಇಟ್ ಹ್ಯಾಸ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಬಟ್ ನೋ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇಲ್ಲ. ಯಾಕೆ ಇಲ್ಲ ಅಂದರೆ ಇಲ್ಲಿ ಸ್ಮಾಲರ್ ಲೆಂತ್ ಇದೆ, ಇಲ್ಲಿ ಲಾರ್ಜರ್ ಲೆಂತ್ ಇದೆ. ಸೊ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಆಬ್ಸೆಂಟ್ ಆಗಿದೆ. ಪ್ರೆಸೆಂಟ್ ಆಗಿರೋದು ಓನ್ಲಿ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ, isn't it? So this is the example. And D, a hexagon with exactly 2 line of symmetry. ನಾವು ರೆಗ್ಯುಲರ್ ಹೆಕ್ಸಾಗನ್ ತೊಗೊಂಡ್ರೆ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಲೆಂತ್ ಇರೋ ಹೆಕ್ಸಾಗನ್ ತೊಗೊಂಡ್ರೆ 6 lines ಆಫ್ ಸಿಮಿಟ್ರಿ ಇರುತ್ತೆ. ಯಾಕಂದರೆ 6 sides ಇದೆ ಆ್ಯಂಡ್ 6 ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಿತ್ ಎಕ್ಸಾಕ್ಟ್ಲಿ 2 lines ಆಫ್ ಸಿಮಿಟ್ರಿ ಅಂತ ಹೇಳ್ತಿದ್ದಾರೆ. ಸೊ 2 lines ಆಫ್ ಸಿಮಿಟ್ರಿ ಇದ್ದಾಗ ಹೆಕ್ಸಾಗನ್ ಹೆಂಗೆ ಬರುತ್ತೆ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರೋ ಹೆಕ್ಸಾಗನ್ನ ತಗೋಬಾರ್ದು. This is hexagon having 2 lines of symmetry. ಸೊ ಏನು ಡಿಫ್ರೆನ್ಸ್ ಏನು 6 lines ಆಫ್ ಸಿಮಿಟ್ರಿಗೆ ಮತ್ತು 2 lines ಆಫ್ ಸಿಮಿಟ್ರಿಗೆ ಅಂದರೆ 6 lines ಆಫ್ ಸಿಮಿಟ್ರಿ ತಗೋಬೇಕಾದ್ರೆ ಎಲ್ಲ ಸೈಡ್ಸು ಕೂಡ ಈಕ್ವಲ್ ಲೆಂತ್ ಇರುತ್ತೆ. ಆವಾಗ ಅದನ್ನ ನಾವು 6 lines ಆಫ್ ಸಿಮಿಟ್ರಿ ಇರೋ ಹೆಕ್ಸಾಗನ್ ಅಂತ ಹೇಳ್ಬೋದು. ಈಗ ಏನು 2 lines ಆಫ್ ಸಿಮಿಟ್ರಿ ಹೆಂಗೆ ಅಂದರೆ ಈ ಎರಡು ಸೈಡ್ಸ್ ಈಕ್ವಲ್ ಇರ್ತವೆ, ಈ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದಾಗ ನಾವು ಓನ್ಲಿ 2 lines ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ನೆಕ್ಸ್ಟ್ E, a hexagon with 6 lines of symmetry. Hexagon with 6 lines of symmetry ಇರೋ ಹೆಕ್ಸಾಗನ್ನ ಡ್ರಾ ಮಾಡೋಕ್ಕೆ ಹೇಳುತ್ತೆ. ಸೊ 6
ಲೈನ್ಸ್ ಆಫ್ ಸಿಮಿಟ್ರಿ ಬರಬೇಕು ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರಬೇಕು. 6 ಸೈಡ್ಸ್ ಇದೆ ತಾನೆ, ಆ 6 ಸೈಡ್ಸು ಕೂಡ ಈಕ್ವಲ್ ಆಗಿರಬೇಕು. ಸೊ ಆ ಥರನೂ ಹೆಕ್ಸಾಗನ್ ಬರಿಬೋದು, ಈ ಥರನೂ ಯಾವ ಥರ ಬರೆದ್ರೂ 6 ಸೈಡ್ಸ್ ಇರೋ ಬೋತ್ ಆರ್ ಹೆಕ್ಸಾಗನ್ಸ್. ಇಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರೋವಂಥ ಹೆಕ್ಸಾಗನ್ನ ಡ್ರಾ ಮಾಡೋಣ. ಯಾಕೆಂದರೆ 6 ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ 1 2 2 ಈ ಕಾರ್ನರ್ಸ್ನ ಜಾಯಿನ್ ಮಾಡಿದ್ರೆ 3 and 4 ಆಗುತ್ತೆ. 3 and 4 5 6 6 lines of symmetry hexagon. Next, 6th question, trace each figure and draw the lines of symmetry if any. ಅಂದರೆ ಈ ಡಯಾಗ್ರಾಮ್ಸ್ನ ಟ್ರೇಸ್ ಮಾಡಿಕೊಂಡು ಹೆಂಗಿದೆ ಹಂಗೆ ಬರ್ಕೊಂಡು ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಟೇಕ್ ಒನ್ ಬೈ ಒನ್. ಸೊ ಫಿಗರ್ ಈ ಥರ ಇದೆ, ಇದಕ್ಕೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡೋಕ್ಕಾಗುತ್ತಾ? ಸಿ ಈ ಥರ ಕಟ್ ಮಾಡಿದ್ರೆ ಇಲ್ಲಿ ಬೇರೆಯೇ ಶೇಪ್ ಬರುತ್ತೆ, ಇಲ್ಲಿ ಬೇರೆಯೇ ಶೇಪ್ ಬರುತ್ತೆ. ಸೊ ಇಲ್ಲಿ ಆಲ್ ಸೈಡ್ಸ್ ಕೂಡ ಈಕ್ವಲ್ಲು ಇಲ್ಲ, ಎಲ್ಲ ಸೈಡ್ಸ್ನ ಮೆಷರ್ ಮಾಡಿ ನೋಡಿದ್ರೆ ಈಕ್ವಲ್ ಇನ್ ಮೆಷರ್ ಕೂಡ ಈಕ್ವಲ್ ಆಗಿಲ್ಲ. ಸೊ ಇಲ್ಲಿ ಏನು ಹೇಳ್ಬೋದು, ನೋ ಲೈನ್ ಆಫ್ ಸಿಮಿಟ್ರಿ. ಇಲ್ಲಿ ಯಾವ ಥರನೂ ನೀವು ಡಯಾಗ್ರಾಮ್ನ ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡೋಕ್ಕಾಗಲ್ಲ, ವರ್ಟಿಕಲ್ ಆಗು ಕಟ್ ಮಾಡೋಕ್ಕಾಗಲ್ಲ, ಹಾರಿಸಾಂಟಲ್ ಆಗು ಕಟ್ ಮಾಡೋಕ್ಕಾಗಲ್ಲ. ಸೊ ಏನು ಹೇಳ್ಬೋದು ಇದನ್ನೇ, ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಬಿ, ಇಲ್ಲಿ ವರ್ಟಿಕಲ್ ಆಗು ಕಟ್ ಮಾಡ್ಬೋದು ಡಯಾಗ್ರಾಮ್ನ. ಸಿ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಇಲ್ಲಿ ಹೆಂಗಿರುತ್ತೋ ಅದೇ ಥರನೇ ಆಪೋಸಿಟ್ ಸೈಡ್ಸ್ ಇದೆ. ಸೊ ವರ್ಟಿಕಲ್ ಆಗಿ ಫಿಗರ್ನ ಕಟ್ ಮಾಡ್ಬೋದು. ದಿಸ್ ಇಸ್ ಒನ್ ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಹಾರಿಸಾಂಟಲ್ ಆಗು ಕಟ್ ಮಾಡ್ಬೋದು. ಸೊ ಹಾರಿಸಾಂಟಲ್ ಆಗಿ ಕಟ್ ಮಾಡಿದ್ರೆ ಈ ಎರಡು ಬಾಕ್ಸಸ್ ಸಪ್ರೇಟ್ ಆಗುತ್ತೆ, ಈಕ್ವಲ್ ಆಗಿ ಕಟ್ ಆಗುತ್ತೆ. ಸೊ ದಿಸ್ ಇಸ್ ಬೋತ್ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಸಿ, ಇಲ್ಲಿ ನಮಗೆ ಸ್ಕ್ವೇರ್ ಶೇಪಲ್ಲಿದೆ, ಮೆಷರ್ ಮಾಡಿ ನೋಡಿರಿ ಟೆಕ್ಸ್ಟ್ ಬುಕ್ಕಲ್ಲಿ ವಿತ್ ಸ್ಕೇಲ್ ತೊಗೊಂಡು ಮೆಷರ್ ಮಾಡಿ. ಆಲ್ ಸೈಡ್ಸ್ ಈಕ್ವಲ್ ಇದೆ, ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಸ್ಕ್ವೇರ್. ಸ್ಕ್ವೇರಿಗೆ ಯಾವಾಗಲೂ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಇರುತ್ತೆ? 4 ಲೈನ್ಸ್ ಆಫ್ ಸಿಮಿಟ್ರಿ. 1 2 3 4. ಸೊ ಸ್ಕ್ವೇರಿಗೆ ಗೊತ್ತಿದೆ ನಮಗೆ, ಒಂದು ಹಾರಿಸಾಂಟಲ್, ಒಂದು ವರ್ಟಿಕಲ್ ಆ್ಯಂಡ್ ಇನ್ನು ಎರಡು ಡಯಾಗನಲ್ ಶೇಪಲ್ಲಿ ಲೈನ್ಸ್ ಆಫ್ ಸಿಮಿಟ್ರಿ ಇದೆ. ಸೊ ಇಟ್ ಹ್ಯಾಸ್ 4 ಲೈನ್ಸ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ವಿ ಹ್ಯಾವ್ ಹೆಕ್ಸಾಗನ್. ರೆಗ್ಯುಲರ್ ಆಕ್ಟಾಗನ್ ಇದೆ, ಹೆಕ್ಸಾಗನ್ ಅಲ್ಲ. ಆಕ್ಟಾಗನ್ ಅಂದರೆ 8 ಸೈಡ್ಸ್. ಸೊ ಈ ಆಕ್ಟಾಗನ್ನಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಇಸ್ ಆಕ್ಟಾಗನ್. ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ವರ್ಟಿಕಲ್ ಆಗಿ ಡ್ರಾ ಮಾಡಿದಾಗ
ಸಿ ಎಕ್ಸಾಕ್ಟಾಗಿ ಹಾಫ್ ಕಟ್ ಆಗುತ್ತೆ. ಆ್ಯಂಡ್ ಹಾರಿಸಾಂಟಲ್ ಆಲ್ಸೋ. ಇದು ಆಕ್ಟಾಗನ್. ಐ ರಿಪೀಟ್, ಆಕ್ಟಾಗನ್ ಯಾಕೆಂದರೆ 8 ಸೈಡ್ಸ್ ಇದೆ. 1 2 3 4 5 6 7 8 ಸೈಡ್ ಇದೆ. ಸೊ ದಿಸ್ ಇಸ್ ಆಕ್ಟಾಗನ್. ಆಕ್ಟಾಗನ್ನಿಗೆ ಇಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದ್ದೀವಿ? 2 ಲೈನ್ಸ್ ಆಫ್ ಸಿಮಿಟ್ರಿ. ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಹೀಗೆಲ್ಲ ಡ್ರಾ ಮಾಡ್ಬೋದು. 4 5 6 ಈ ಥರ ಡ್ರಾ ಮಾಡ್ತಾ ಹೋಗ್ಬೋದು. ಬಟ್ ಆಲ್ ಸೈಡ್ಸ್ ಈಕ್ವಲ್ ಲೆಂತ್ ಮೆಷರ್ ಇಲ್ಲ ಅಂದಾಗ ಸೊ ಓನ್ಲಿ 2 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀವಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಡಿ. ಲೆಟ್ಸ್ ಟೇಕ್ ಇ. ಇದಕ್ಕೆ ಓನ್ಲಿ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನ ಮಾತ್ರ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಎಫ್. ಫಸ್ಟ್ ಯಾವಾಗಲೂ ಹಾರಿಸಾಂಟಲ್ಲು ವರ್ಟಿಕಲ್ ಸಿಮಿಟ್ರಿ ಆಗುತ್ತಾ ಚೆಕ್ ಮಾಡಿ ನೋಡ್ರಿ. ಅದಾದಮೇಲೆ ಡ್ರಾ ಮಾಡಿ. ಸೊ ರಫಾಗಿ ಡ್ರಾ ಮಾಡಿದ್ದೀನಿ. ಸೊ ಈ ಫಿಗರಿಗೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡಬೇಕು. ನೀವು ಟೆಕ್ಸ್ಟ್ ಬುಕ್ನ ಅಬ್ಸರ್ವ್ ಮಾಡಿರಿ. ಎಕ್ಸಾಕ್ಟ್ ವರ್ಟಿಕಲ್ ಆಗಿ ಒಂದು ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಹಾರಿಸಾಂಟಲ್ ಕೂಡ ಡ್ರಾ ಮಾಡ್ಬೋದು. ಯಾಕಂದರೆ ಮೇಲ್ಗಡೆ ಯಾವ ಥರ ಇದೆ ಕೆಳಗಡೆ ಎಕ್ಸಾಕ್ಟ್ ಈಕ್ವಲ್ ಆಗಿದೆ. ಸೊ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನೂ ಡ್ರಾ ಮಾಡ್ಬೋದು ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನೂ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಕ್ರಾಸ್ ಆಗಿ ಚೆಕ್ ಮಾಡಿ ನೋಡ್ರಿ. ಹಿಂಗೆ ಡ್ರಾ ಮಾಡಿದ್ರೆ ಕರೆಕ್ಟಾಗಿ ಇಲ್ಲಿ ಯಾವ ಥರ ಇದೆ ಇಲ್ಲೂ ಅದೇ ಥರನೇ ಶೇಪ್ ಇದೆ. ಸೊ ಆ ಥರನೇ ಇತ್ತು ಅಂದರೆ ಹಿಂಗೂ ಒಂದು ಕ್ರಾಸಾಗಿ ಕಟ್ ಮಾಡ್ಬೋದು ಈ ಥರ. ಸೊ ಎಕ್ಸಾಕ್ಟ್ಲಿ 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ಸಿ ಕಾರ್ನರ್ಸಲ್ಲಿ ಕೂಡ ಈಕ್ವಲ್ ಇನ್ ಲೆನ್ಸ್ ಇರೋದ್ರಿಂದ ಕಟ್ ಮಾಡಿದ್ರೆ 4 ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ದಿಸ್ ಇಸ್ ಅ ಸೊಲ್ಯೂಷನ್ ಆಫ್ 6th question. ಲೆಟ್ಸ್ ಟೇಕ್ 7th question. Consider the letters of English alphabets A to Z. List among them the letters which have vertical line of symmetry, horizontal line of symmetry and no lines of symmetry. ಅಂದರೆ ಫಸ್ಟು A to Z ಆಲ್ಫಾಬೆಟ್ನ ಬರ್ಕೋಬೇಕು. ಅದರಲ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇರೋವಂಥ ಆಲ್ಫಾಬೆಟ್ಸ್ ಬರೀಬೇಕು. ನೆಕ್ಸ್ಟ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಇರೋವಂಥ ಆಲ್ಫಾಬೆಟ್ಸ್ ಬರೀಬೇಕು. ನೆಕ್ಸ್ಟ್ ಸಿ ನೋ ಲೈನ್ಸ್ ಆಫ್ ಸಿಮಿಟ್ರಿ ಇರೋವಂಥ ಲೆಟರ್ಸ್ನ ಕೂಡ ಬರೀತಾ ಹೋಗಬೇಕು. ಫಸ್ಟು A to Z ಆಲ್ಫಾಬೆಟ್ಸ್ನ ಬರ್ಕೊಳ್ಳೋಣ. ಅದರಲ್ಲಿ ನೋಡ್ಕೊಳ್ತಾ ಹೋದಾಗ ಹಾರಿಸಾಂಟಲ್ ಯಾವುದು ವರ್ಟಿಕಲ್ ಯಾವುದು ಅಥವಾ ನೋ ಲೈನ್ ಆಫ್ ಸಿಮಿಟ್ರಿನ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಸೊ A B C D E F G H I J K L M N O P Q R S T U V W X Y Z. A question ಏನಿದೆ? ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. Next, horizontal line of symmetry. Next, C, no line of symmetry.
ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ಸಿ ಎ ತಗೊಳ್ರಿ, ವರ್ಟಿಕಲ್ ಆಗಿ ಸಿಮಿಟ್ರಿಕಲ್ ಇದೆ. ಸೊ ಎನ ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿಯಲ್ಲಿ ಬರೀಬೋದು. ಹಾರಿಸಾಂಟಲ್ ಆಗಿ ಸಿಮಿಟ್ರಿಕಲ್ ಆಗಲ್ಲ, ಯಾಕಂದರೆ ಇಲ್ಲೇ ಬೇರೆ ಶೇಪ್ ಇದೆ, ಕೆಳಗಡೆನೆ ಬೇರೆ ಶೇಪ್ ಇದೆ. ಸೊ ಎ ಆಗಲ್ಲ. ನೆಕ್ಸ್ಟ್ ಬಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನಲ್ಲಿ ಬರುತ್ತಾ? ಬರಲ್ಲ. ಯಾಕೆ ಅಂದರೆ ಇಲ್ಲಿ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಕರ್ವ್ ಶೇಪ್ ಇದೆ. ಈ ಥರ ವರ್ಟಿಕಲ್ ಆದರೆ ಉದ್ದ ಕಟ್ ಮಾಡಿದ್ರೆ ಸಿಮಿಟ್ರಿಕಲ್ ಆಗಲ್ಲ, ಬಟ್ ಹಾರಿಸಾಂಟಲ್ ಆಗಿ ಸಿಮಿಟ್ರಿಕಲ್ ಆಗುತ್ತೆ. ಹಾರಿಸಾಂಟಲ್ ಕಟ್ ಮಾಡಿದರೆ ಹಿಂಗೆ ಕಟ್ ಮಾಡಿದರೆ ಬಿನ ಹಿಂಗೆ ಕಟ್ ಮಾಡಿದರೆ ಮೇಲೆ ಕೆಳಗಡೆ ಈಕ್ವಲ್ ಇರುತ್ತೆ. ಸೊ ಬಿನ ಹಾರಿಸಾಂಟಲ್ ಸಿಮಿಟ್ರಿನಲ್ಲಿ ಬರಿತೀನಿ. ಸಿ ಎಕ್ಸಾಕ್ಟಾಗಿ ಹಾಫ್ ಕಟ್ ಮಾಡಬೇಕು ಅಂದರೆ ಇದೇ ಥರ ಕಟ್ ಮಾಡಬೇಕು ಹಾರಿಸಾಂಟಲ್ ಆಗಿ. ಸೊ ಇಟ್ ಕಮ್ಸ್ ಅಂಡರ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಡಿನೂ ಅಷ್ಟೇ, ಈಕ್ವಲಾಗಿ ಕಟ್ ಆಗಬೇಕು ಅಂದರೆ ಹಾರಿಸಾಂಟಲ್ ಆಗಿ ಕಟ್ ಮಾಡಬೇಕು. ಸೊ ಡಿ ಕಮ್ಸ್ ಅಂಡರ್ ಹಾರಿಸಾಂಟಲ್ ಸಿಮಿಟ್ರಿ. ಆ್ಯಂಡ್ ಇನ ವರ್ಟಿಕಲಾಗಿ ಕಟ್ ಮಾಡಿದ್ರೆ ಈಕ್ವಲಾಗಿ ಕಟ್ ಆಗಲ್ಲ, ಸೊ ಹಾರಿಸಾಂಟಲಾಗೆ ಕಟ್ ಮಾಡಬೇಕು. ಇಟ್ ಕಮ್ಸ್ ಅಂಡರ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಎಫ್ನ ಹೆಂಗಾದರೂ ಕಟ್ ಮಾಡಿರಿ, ಈಕ್ವಲಾಗಿ ಕಟ್ ಮಾಡೋಕ್ಕಾಗಲ್ಲ. ವರ್ಟಿಕಲಾಗಿ ಕಟ್ ಮಾಡಿದರೂ ಆಗಲ್ಲ, ಹಾರಿಸಾಂಟಲಾಗಿ ಕಟ್ ಮಾಡಿದರೂ ಆಗಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಇನ್ ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಜಿನೂ ಅಷ್ಟೇ, ಜಿನೂ ನೀವು ಯಾವ ಥರ ಕಟ್ ಮಾಡಿದ್ರು ಈಕ್ವಲಾಗಿ ಕಟ್ ಮಾಡೋಕ್ಕಾಗಲ್ಲ. ಸೊ ಯು ಕ್ಯಾನ್ ರೈಟ್ ಅಂಡರ್ ನೋ ಲೈನ್ ಆಫ್ ಸಿಮಿಟ್ರಿ. ಹೆಚ್ನ ಟ್ರೈ ಮಾಡಿರಿ, ವರ್ಟಿಕಲ್ ಆಗಿ ಕಟ್ ಮಾಡ್ಬೋದು. ಹಾರಿಸಾಂಟಲಾಗಿ ಯಾಕೆ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಮಿಡಲಲ್ಲಿ ಲೈನ್ ಇದೆ, ಲೈನನ್ನು ಎಕ್ಸಾಕ್ಟಾಗಿ ಹಾಫ್ ಕಟ್ ಮಾಡಿದ್ರೆ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನೂ ಹೀಗೆ ಕಟ್ ಮಾಡಿದರೆ ಹಾರಿಸಾಂಟಲ್ಲೂ ಆಗುತ್ತೆ, ವರ್ಟಿಕಲ್ಲೂ ಆಗುತ್ತೆ. ಸೊ ಮೇಲೆ ಕೆಳಗಡೆ ವರ್ಟಿಕಲಲ್ಲೂ ಹೆಚ್ಚು ಬರಿಬೇಕು, ಹಾರಿಸಾಂಟಲಲ್ಲೂ ಹೆಚ್ಚು ಬರಿಬೇಕು. ನೆಕ್ಸ್ಟ್ ಐನ ನೋಡಿರಿ, ವರ್ಟಿಕಲಾಗಿ ಕಟ್ ಮಾಡಿದ್ರು ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ, ಹಾರಿಸಾಂಟಲಾಗಿ ಕಟ್ ಮಾಡಿದ್ರು ಇದು ವರ್ಟಿಕಲ್, ಇದು ಹಾರಿಸಾಂಟಲ್. ವರ್ಟಿಕಲ್ ಆಗೂ ಕಟ್ ಮಾಡ್ಬೋದು, ಹಾರಿಸಾಂಟಲ್ ಆಗೂ ಸಿಮಿಟ್ರಿಕಲ್ ಲೈನ್ ಡ್ರಾ ಮಾಡ್ಬೋದು. ಸೊ ಐನ ಎರಡೂ ಕಡೆನೂ ಬರಿತೀವಿ. ನೆಕ್ಸ್ಟ್ ಜೆಗೆ ಯಾವುದೇ ಸಿಮಿಟ್ರಿಕಲ್ ಲೈನ್ ಇಲ್ಲ. ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಇಲ್ಲಿರೋ ಶೇಪೇ ಬೇರೆ, ಮೇಲ್ಗಡೆ ಇರೋ ಶೇಪೇ ಬೇರೆ. ಹಾರಿಸಾಂಟಲಾಗಿ ಕಟ್ ಮಾಡಿದ್ರು ಅಷ್ಟೇ, ಈಕ್ವಲ್ ಆಗಿ ಕಟ್ ಆಗಲ್ಲ. ಸೊ ನೋ ಲೈನ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆನ ನಾವು ವರ್ಟಿಕಲಾಗಿ ಕಟ್ ಮಾಡೋಕ್ಕಾಗಲ್ಲ, ಬಟ್ ಹಾರಿಸಾಂಟಲಾಗಿ ಕಟ್ ಮಾಡ್ಬೋದು, ಮೇಲೆ ಕೆಳಗಡೆ ಈಕ್ವಲ್ ಶೇಪ್ ಬರುತ್ತೆ. ಸೊ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿಯಲ್ಲಿ ಬರೆಯೋಣ. ನೆಕ್ಸ್ಟ್ ಎಲ್ನ ಈಕ್ವಲಾಗಿ ಕಟ್ ಮಾಡೋಕ್ಕಾಗುತ್ತಾ ಟ್ರೈ ಮಾಡಿರಿ. ಎಲ್ಲ ಹಿಂಗೆ ಕಟ್ ಮಾಡಿದ್ರು ಮೇಲೆ ಕೆಳಗೆ ಕರೆಕ್ಟಾಗಿ ಕಟ್ ಆಗಲ್ಲ, ವರ್ಟಿಕಲ್ ಆಗು ಕಟ್ ಮಾಡೋಕ್ಕಾಗಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಅಂಡರ್ ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಎಮ್ನ ವರ್ಟಿಕಲ್ ಆಗಿ ಕಟ್ ಮಾಡ್ಬೋದು. ಸೊ ಯು ಕ್ಯಾನ್ ರೈಟ್ ಇಟ್ ಅಂಡರ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಎನ್ ನೋಡ್ರಿ, ಎನ್ನೂ ಅಷ್ಟೇ ಹಿಂಗೆ ಕಟ್ ಮಾಡಿದ್ರೆ ಇಲ್ಲೇ ಬೇರೆ ಶೇಪ್ ಬರುತ್ತೆ, ಇಲ್ಲೇ ಬೇರೆ ಶೇಪ್ ಬರುತ್ತೆ. ವರ್ಟಿಕಲಾಗಿ ಕಟ್ ಮಾಡಿದ್ರು ಈಕ್ವಲಾಗಿ ಕಟ್ ಆಗಲ್ಲ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನೂ ಬರಲ್ಲ, ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನೂ ಬರಲ್ಲ. ಸೊ ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಓನಲ್ಲಿ ಹಿಂಗೆ ಕಟ್ ಮಾಡಿದ್ರು ಈಕ್ವಲಾಗಿ ಕಟ್ ಆಗುತ್ತೆ, ಹಿಂಗೆ ಕಟ್ ಮಾಡಿದ್ರು ಈಕ್ವಲಾಗಿ ಕಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಬೋತ್ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಪಿನೂ ಅಷ್ಟೇ, ವರ್ಟಿಕಲಾಗೂ ಕಟ್ ಮಾಡೋಕ್ಕಾಗಲ್ಲ, ಹಾರಿಸಾಂಟಲ್ ಆಗು ಕಟ್ ಮಾಡೋಕ್ಕಾಗಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಅಂಡರ್ ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಕ್ಯೂ ಅಷ್ಟೇ, ವರ್ಟಿಕಲ್ ಆಗು ಈಕ್ವಲಾಗಿ ಕಟ್ ಮಾಡೋಕ್ಕಾಗಲ್ಲ, ಹಾರಿಸಾಂಟಲ್ ಆಗು ಕಟ್ ಮಾಡೋಕ್ಕಾಗಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಅಂಡರ್ ನೋ ಲೈನ್ ಆಫ್ ಸಿಮಿಟ್ರಿ. ಆರ್ ಅಷ್ಟೇ, ವರ್ಟಿಕಲ್ ಆಗು ಕಟ್ ಮಾಡೋಕ್ಕಾಗಲ್ಲ, ಹಾರಿಸಾಂಟಲ್ ಆಗು ಕಟ್ ಮಾಡೋಕ್ಕಾಗಲ್ಲ. ಸೊ ನೋ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಎಸ್ನ ನೋಡ್ರಿ, ವರ್ಟಿಕಲಾಗಿ ಕಟ್ ಮಾಡಿದ್ರೆ ಈಕ್ವಲಾಗಿ ಕಟ್ ಮಾಡೋಕ್ಕಾಗಲ್ಲ, ಹಾರಿಸಾಂಟಲಾಗಿ ಕಟ್ ಮಾಡಿದ್ರು ಈಕ್ವಲಾಗಿ ಕಟ್ ಮಾಡೋಕ್ಕಾಗಲ್ಲ. ಸೊ ಎಸ್ನ ಬರೆಯೋ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ನ ನಾವು ಹೆಂಗೆ ಬರಿತೀವಿ ಅಂದರೆ ಹಿಂಗೆ ಇಲ್ಲಿ ಬರಬೇಕಾದ್ರೆ ಈ ಶೇಪಲ್ಲಿ ಬಂದಿರುತ್ತೆ, ಹೋಗ್ಬೇಕಾದ್ರೆ ಈ ಶೇಪಲ್ಲಿ ಹೋಗುತ್ತೆ. ಸೊ ಅಲ್ಲೂ ಕೂಡ ನಮಗೆ ಸಿಮಿಟ್ರಿಕಲ್ ಆಗಲ್ಲ. ಸೊ ಎಸ್ ಇಸ್ ನಾಟ್ ಸಿಮಿಟ್ರಿಕಲ್.
ಬಟ್ ಟೀನ ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನಲ್ಲಿ ಬರಿಬೋದು. ವರ್ಟಿಕಲಾಗಿ ಕಟ್ ಮಾಡಿದರೆ ಈಕ್ವಲಾಗಿ ಕಟ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಯುನೂ ಅಷ್ಟೇ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನಲ್ಲಿ ಬರಿಬೋದು, ಈಕ್ವಲಾಗಿ ಕಟ್ ಆಗುತ್ತೆ. ಯು ವಿ ಡಬ್ಲ್ಯೂ ಎಲ್ಲವೂ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ, ಸೆಂಟರ್ಗೆ ಎಕ್ಸಾಕ್ಟಾಗಿ ಕಟ್ ಆಗುತ್ತೆ. ಆ್ಯಂಡ್ ಎಕ್ಸ್ ನೋಡ್ರಿ ಬೋತ್ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನಲ್ಲಿ ಬರುತ್ತೆ. ವೈಗೆ ಯಾವುದೇ ಸಿಮಿಟ್ರಿಕಲ್ ಲೈನ್ ಇಲ್ಲ. ನೆಕ್ಸ್ಟ್ ಝೆಡ್ಗೂ ಅಷ್ಟೇ ಯಾವುದೇ ಸಿಮಿಟ್ರಿಕಲ್ ಲೈನ್ ಇಲ್ಲ, ಯಾಕಂದರೆ ಇದು ಕಟ್ ಮಾಡಿದ್ರೆ ಕೂಡ ನಮಗೆ ಎಕ್ಸಾಕ್ಟಾಗಿ ಹಾಫಾಗಿ ಕಟ್ ಆಗಲ್ಲ. ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಸಿಮಿಟ್ರಿಕಲ್ ಲೈನ್, ಇಸ್ಂಟ್ ಇಟ್? ಸೊ ಫಸ್ಟು ಏನು ಮಾಡಬೇಕು ಅಂದರೆ ಆಲ್ಫಾಬೆಟ್ಸ್ನ ಎಲ್ಲ ಬರ್ಕೊಂಡು ಬಿಡ್ರಿ. ಆಲ್ಫಾಬೆಟ್ಸ್ನ ಬರ್ಕೊಂಡು ಆದಮೇಲೆ ಒಂದೊಂದಕ್ಕೆ ಸಿಮಿಟ್ರಿನ ಚೆಕ್ ಮಾಡ್ಕೊತ ಹೋಗಬೇಕು. ಕೆಲವೊಂದಕ್ಕೆ ನಾವು ಹೆಂಗೆ ಆಲ್ಫಾಬೆಟ್ಸ್ನ ಬರಿತೀವಿ ಅಲ್ಲ ಆ ಥರನೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಝೆಡ್ ಒಂದು ಲಾಸ್ಟಿಗೆ ಬರ್ತಿಲ್ಲ. is this clear how to check the lines of symmetry for alphabets? So 8th question ನೀವೇ ಹೋಮ್ವರ್ಕಿಗೆ ತೊಗೊಂಡು ಮಾಡ್ಕೊಳ್ರಿ. given here are figures of a few folded sheets and designs drawn about fold. In each case draw a rough diagram of the complete figure that would be seen when design cut off. ಅಂದರೆ ಒಂದು ಪೇಪರ್ ಶೀಟ್ನ ತೊಗೊಂಡು ಅಲ್ಲಿ ಅವ್ರು ಕೊಟ್ಟಿರೋ ಡಿಸೈನಲ್ಲಿ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಆದಮೇಲೆ ನೀವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಿದರೆ ಆ ಫಿಗರ್ ಹೆಂಗಿರುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟು ಆ ಶೇಪಲ್ಲಿ ಒಂದು ಡ್ರಾಯಿಂಗ್ ಶೀಟ್ನ ಕಟ್ ಮಾಡ್ಕೊಳ್ರಿ. ಡ್ರಾಯಿಂಗ್ ಶೀಟ್ನ ಕಟ್ ಮಾಡಿದ್ಮೇಲೆ ಅದಕ್ಕೆ ಸಿಮಿಟ್ರಿಕಲ್ ಆಗಿರೋ ಒಂದು ಲೈನ್ನ ಡ್ರಾ ಮಾಡಿ ಆ ಸಿಮಿಟ್ರಿಕಲ್ ಲೈನ್ ಥ್ರೂ ನೀವು ಫಿಗರ್ನ ಕಟ್ ಮಾಡಿದರೆ ಆಗ ಡಯಾಗ್ರಾಮ್ ಹೆಂಗಿರುತ್ತೆ ಅಂತ ಕೇಳಿದರೆ. ಸೊ ಯು ಕ್ಯಾನ್ ಟೇಕ್ ಇಟ್ ಫಾರ್ ಹೋಮ್ವರ್ಕ್. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಎಕ್ಸಸೈಸ್, ದಟ್ ಈಸ್ 13.3. First one, find the number of lines of symmetry in each of the following shapes. How will you check your answers? ಅಂತ ಅಂದರೆ ಇಲ್ಲಿ ಫಿಗರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಹೋಗಬೇಕು. ಫಸ್ಟ್ ಎ ಕ್ವೆಶನ್. ಸೊ ಈ ಫಿಗರ್ನ ಆಲ್ರೆಡಿ ನಾವು ಡ್ರಾ ಮಾಡಿದ್ದೀವಿ 13.1ನಲ್ಲಿ, ಸಾರಿ 13.2ನಲ್ಲಿ. ಈಗ ತಾನೇ ಆ ಫಿಗರ್ಸಿಗೆ ನಾವು ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡಿದ್ದೀವಿ. ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡೋದು ಅಂದರೆ ಜಸ್ಟ್ ಎಕ್ಸಾಕ್ಟ್ ಹಾಫ್ ಆಗಿ ಫಿಗರ್ ಕಟ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ಫಿಗರಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದೆ? 4 ಲೈನ್ಸ್ ಆಫ್ ಸಿಮಿಟ್ರಿ. 1 2 3 4. How will you check your answers? ಮೀನಿಂಗ್ ಅಂದರೆ ನಾವು ಡ್ರಾ ಮಾಡಿ ಅದನ್ನ ಪ್ರೂವ್ ಮಾಡಿ ತೋರಿಸಿ. ಇದಕ್ಕೆ 4 ಲೈನ್ಸ್ ಆಫ್ ಸಿಮಿಟ್ರಿ, ಅದನ್ನ ಡ್ರಾ ಮಾಡೋದ್ರ ಮೂಲಕ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇಟ್ ಹ್ಯಾಸ್ 4 ಲೈನ್ಸ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಬಿ ಏನಿದೆ, ಒಂದು ಟ್ರೀ ಇದೆ. ಇಲ್ಲೂ ಅಷ್ಟೇ ನಾವು ಓನ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು, ನಾಟ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಸೊ ದಿಸ್ ಇಸ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಸಿ. ಈ ಫಿಗರ್ ಇದೆ. ಇದರಲ್ಲಿ ನಾವು ಹೆಂಗೆ ಡ್ರಾ ಮಾಡ್ತೀವಿ ಅಂದರೆ ಈ ಫಿಗರಿಗೆ ಇದು ವರ್ಟಿಕಲ್ ಲೈನ್ ಆಗುತ್ತೆ, ಹೌದಾ? ಸೊ ಹಿಂಗೂ ಕೂಡ ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ಈ ಥರನೂ ಬರಿಬೋದು. ಇಟ್ ಹ್ಯಾಸ್ 2 ಲೈನ್ ಆಫ್ ಸಿಮಿಟ್ರಿ. ಹಿಂಗೆ ಕಟ್ ಮಾಡಿದ್ರೆ ಈ ಬಾಕ್ಸ್ ಬೇರೆ ಈ ಬಾಕ್ಸ್ ಬೇರೆ, ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ಸೆಂಟರಿಗೆ ಕಟ್ ಮಾಡಿದ್ರು ಅಷ್ಟೇ, ಇವೆರಡು ಈಕ್ವಲ್ ಆಗಿ ಕಟ್ ಆಗುತ್ತೆ. ನೆಕ್ಸ್ಟ್ ಡಿ.
1. ಸೊ ಇದಕ್ಕೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ ಚೆಕ್ ಮಾಡಿ. ಸೊ ಈ ಥರ ಇದೆ ಫಿಗರು, ಎಲ್ಲ ಸೈಡ್ಸು ಈಕ್ವಲ್ ಇದೆ. ಸೊ ಈ ಶೇಪ್ಸ್ ಎಲ್ಲ ಈಕ್ವಲ್ ಇದೆ, ಹಿಂಗೂ ಕಟ್ ಮಾಡ್ಬೋದು. ದಿಸ್ ಇಸ್ ಒನ್ ಲೈನ್ ಆಫ್ ಸಿಮಿಟ್ರಿ ಆ್ಯಂಡ್ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಆಲ್ಸೋ. ಈ ಥರ ಕಟ್ ಮಾಡಿದ್ರು ಎರಡು ಫಿಗರ್ಸು ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ 2 ಲೈನ್ಸ್ ಆಫ್ ಸಿಮಿಟ್ರಿ. ಸಿಂಪಲ್ ಡಯಾಗ್ರಾಮ್ಸ್ ಇದೆ, ಜಸ್ಟ್ ನಾವು ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಹೋಗಬೇಕು. ಆ್ಯಂಡ್ ಇಲ್ಲಿ ಕಾಕ್ರೋಚ್ ಯಾವುದೋ ಒಂದು ಇನ್ಸೆಕ್ಟ್ ಇದೆ, ಸೊ ಅದಕ್ಕೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಒಂದು ಈ ಥರ ಮಾತ್ರ ಕಟ್ ಮಾಡ್ಬೋದು, ಹಿಂಗೆ ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಹೆಡ್ ಇದೆ, ಇಲ್ಲಿ ಟೇಲ್ ಇದೆ, ಸೊ ಕಟ್ ಮಾಡೋಕ್ಕಾಗಲ್ಲ. ಓನ್ಲಿ ಯು ಕ್ಯಾನ್ ಡ್ರಾ ಒನ್ ಲೈನ್ ಆಫ್ ಸಿಮಿಟ್ರಿ. ಆ್ಯಂಡ್ ಲಾಸ್ಟ್ ದಟ್ ಈಸ್ ಎಫ್. ಸೊ ಇಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡುವಂದರೆ 2 ಲೈನ್ಸ್ ಆಫ್ ಸಿಮಿಟ್ರಿ. That is, one is horizontal and another one is vertical. Vertical 2 lines of symmetry you can draw. Next, second question. Copy the following drawing on square paper. Complete each one of them such that the resulting figure has 2 dotted lines as 2 lines of symmetry. ಅಂದರೆ ಇಲ್ಲಿ ಎರಡು ಪ್ರತಿಯೊಂದು ಡಯಾಗ್ರಾಮು 2 lines of symmetry, 2 dotted linesನ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವೆಶನಲ್ಲಿ 2 dotted linesನ ಕೊಟ್ಟಿದ್ದಾರೆ. ಸೊ 2 dotted lines ಮೀನ್ಸ್ ಇಟ್ ಹ್ಯಾಸ್ 2 lines of symmetry. ಅಂದರೆ ಒಂದು ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಇದೆ, ಇನ್ನೊಂದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇದೆ. ಸೊ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಫಿಗರ್ನ ಕಂಪ್ಲೀಟ್ ಮಾಡಬೇಕು. ಓನ್ಲಿ ಒನ್ ಸೈಡ್ ಕೊಟ್ಟಿದ್ದಾರೆ, ಆ ಒಂದು ಸೈಡ್ನ ಯೂಸ್ ಮಾಡಿ ನಾವು ಒಂದು ಕಂಪ್ಲೀಟ್ ಫಿಗರ್ನ ಡ್ರಾ ಮಾಡಬೇಕು. ಸೊ ನಾನು ಇವಾಗ ಒಂದು ತೋರಿಸ್ತೀನಿ, ಈಸಿ ಆಗುತ್ತೆ ನಿಮಗೆ. ಸೊ ಫಸ್ಟು ನಾವು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿಗಾದರೂ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೋದು, ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿಗಾದರೂ ಡ್ರಾ ಮಾಡ್ಕೋಬೋದು. ಫಸ್ಟು ಇದು ಯಾವುದು ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಲ್ಲಿ ಏನಿರುತ್ತೋ ಅದ್ರದ್ದು ಎಕ್ಸಾಕ್ಟ್ ಮೇಲ್ಗಡೆ ಬರುತ್ತೆ, ಕೆಳಗೆ ಏನಿರುತ್ತೋ ಎಕ್ಸಾಕ್ಟ್ ಮೇಲ್ಗಡೆ ಅದೇ ಫಿಗರ್ ಡ್ರಾ ಮಾಡಬೇಕು ಅಂತ. ಸೊ ಇಲ್ಲಿ ಹಿಂಗಿದೆ, ಅಕಾರ್ಡಿಂಗ್ ಟು ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ ನೋಡಿದ್ರೆ ಈ ಲೈನ್ ಏನು ಹೇಳುತ್ತೆ, ಇಲ್ಲಿರೋ ಫಿಗರ್ ಇಲ್ಲಿ ಇರಬೇಕು ಅಂತ ಜಸ್ಟ್ ಡ್ರಾ ಮಾಡಿದ್ವಿ ನಾವು. ನೆಕ್ಸ್ಟ್ ಈ ಲೈನ್ ಆಫ್ ಸಿಮಿಟ್ರಿಗೆ ಡ್ರಾ ಮಾಡಬೇಕು. ಈ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ರೈಟ್ ಸೈಡಿಗೆ ಏನಿದೆ ಲೆಫ್ಟ್ ಸೈಡಿಗೂ ಫಿಗರ್ ಸೇಮ್ ಇರಬೇಕು ಅಂತ ಹೇಳ್ತೈತೆ. ಸೊ ಈ ಲೈನ್ ಆಫ್ ಸಿಮಿಟ್ರಿಯಿಂದ ನಾವು ಈ ಫಿಗರ್ನ ಬರಿತೀವಿ, ಗೊತ್ತಾಯ್ತಾ. ಸೊ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿಯಿಂದ ಈ ಲೈನ್ ಬರೆದ್ವಿ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಅಂದರೆ ಈ ಪೋರ್ಷನ್ ಕಂಪ್ಲೀಟ್ ಮಾಡಿದ್ವಿ. ಈಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಬಿ, ಫಸ್ಟ್ ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನಾದರೂ ಬರ್ಕೋಬೋದು, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಬರ್ಕೋಬೋದು. ಹೆಂಗೆ ಬರೆದ್ರೂ ನಮಗೆ ಆನ್ಸರ್ ವಿಲ್ ಬಿ ಸೇಮ್. ಸೊ ನಾವು ಹಿಂದ್ಗಡೆ ಫಿಗರಲ್ಲಿ ಇಲ್ಲಿ ಫಸ್ಟ್ ಕೊಟ್ಟಿದ್ರು, ನಾವು ಉಳಿದಿದ್ದೆಲ್ಲ ಡ್ರಾ ಮಾಡಿದ್ವಿ. ಆವಾಗ ಫಸ್ಟು ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡಿದ್ವಿ. ಸೊ ಈ ಫಿಗರ್ ಬೇಕಿದ್ರೆ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಥ್ರೂ ಡ್ರಾ ಮಾಡೋಣ. ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಲೆಫ್ಟ್ ಸೈಡಿಗಿರೋ ಫಿಗರ್ ರೈಟ್ ಸೈಡಿಗಿರೋ ಫಿಗರ್ ಈಕ್ವಲ್ ಇರಬೇಕು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಈ ಲೈನ್ ಆಫ್ ಸಿಮಿಟ್ರಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಫಿಗರ್ ಈಕ್ವಲ್ ಆಗಿರಬೇಕು ಅಂತ. ಸೊ ಇಲ್ಲಿಗೆ ಫಿಗರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸಿ, ಇದು ದಿಸ್ ಗಿವನ್ ಫಿಗರ್. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇಲ್ಲಿ ಏನಿರುತ್ತೋ ಈ ಫಿಗರ್ನ ಅದೇ ಥರ ಡ್ರಾ ಮಾಡ್ತಾ ಹೋಗ್ತೀವಿ, ಬಿಕಾಸ್ ಇಟ್ ಈಸ್ ವರ್ಟಿಕಲಿ ಸಿಮಿಟ್ರಿಕಲ್. ಸೊ ಇಲ್ಲಿ ಉಲ್ಟಾ ಆಯಿತು ಡಯಾಗ್ರಾಮು, ಹೊರಗಡೆ ತಗೋಬೇಕಿತ್ತು. ಸೊ ಇಲ್ಲಿ ಇದಾದಮೇಲೆ ಹೊರಗಡೆ ಇದೆ, ಸೊ ಹೊರಗಡೆ ತೊಗೊಂಡು ನೆಕ್ಸ್ಟ್ ಒಳಗಡೆ
ಸೊ ಇಲ್ಲಿಗೆ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಕಂಪ್ಲೀಟ್ ಆಯಿತು. ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ಫಿಗರ್ ಇಲ್ಲಿ ಹೆಂಗಿದೆನೋ ಎಕ್ಸಾಕ್ಟ್ ಹಂಗೆ ಇರಬೇಕು. ಸೊ ಇಲ್ಲಿ ಒಂದು ಬಾಕ್ಸ್ ಇತ್ತು ಅಂದರೆ ಕೆಳಗಡೆ ಕೂಡ ಒಂದು ಬಾಕ್ಸ್ ಕೆಳಗಡೆ, ನೆಕ್ಸ್ಟ್ ಹೀಗೆ. ಸೊ ಈಗ ಕಂಪ್ಲೀಟ್ ಆಯಿತು. ಇದು ಅದೇ ಇಂಡಿಕೇಟ್ ಮಾಡುತ್ತೆ, ಮೇಲ್ಗಡೆ ಹೆಂಗಿದೆನೋ ಹಂಗೆ ಡ್ರಾ ಮಾಡ್ತಾ ಹೋಗಿ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಫಿಗರ್. ನೆಕ್ಸ್ಟ್ ಡಿ. So this is the given figure. ಸೊ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇರೋದಕ್ಕೆ ಈ ಎರಡು ಪೋರ್ಷನ್ನ ಡ್ರಾ ಮಾಡಿದ್ವಿ. ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಇರೋದಕ್ಕೆ ಇಲ್ಲಿ ಏನು ಫಿಗರ್ ಇರುತ್ತೋ ಮೇಲ್ಗಡೆ ಅದನ್ನೇ ಡ್ರಾ ಮಾಡ್ತೀವಿ. ಸೊ ನಾನು ರ್ಯಾಂಡಮಾಗಿ ಹಾಗೆ ಡ್ರಾ ಮಾಡಿದ್ದೀನಿ, ನೀವು ಬರಿಬೇಕಾದ್ರೆ ಕರೆಕ್ಟಾಗಿ ಬರಿಬೇಕು. ನೆಕ್ಸ್ಟ್ ಇ ಆ್ಯಂಡ್ ಎಫ್. ಸೊ ದಿಸ್ ಇಸ್ ಅ ಗಿವನ್ ಫಿಗರ್. ಈಗ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇದೆ, ಈ ಫಿಗರ್ ಹೆಂಗಿದೆ ಹಾಗೆ ಡ್ರಾ ಮಾಡೋಣ. ಸೊ ಇಲ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಇಲ್ಲಿ ಏನಿದೆನೋ ಅದನ್ನೇ ಆಪೋಸಿಟಾಗಿ ಡ್ರಾ ಮಾಡ್ತಾ ಹೋಗಿ. So this is a complete figure. Next F. So this is the given figure. First ಏನು ಮಾಡೋಣ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಯಾವ್ದು ಬೇಕಾದರೂ ಬರ್ಕೋಬೋದು, ಈ ಥರನೂ ಬರ್ಕೋಬೋದು. ಇಲ್ಲಿ ಹೆಂಗಿರುತ್ತೋ ಹಂಗೆ ಡ್ರಾ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಡ್ರಾ ಆಗಿಲ್ಲ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಫಿಗರ್. ಸೊ ಹೀಗೆ ಒಂದು ಲೈನ್ ಆಫ್ ಸಿಮಿಟ್ರಿ, 2 ಲೈನ್ಸ್ ಆಫ್ ಸಿಮಿಟ್ರಿ ಕೊಟ್ಟಾಗ ನಾವು ಫಿಗರ್ನ ಕಂಪ್ಲೀಟಾಗಿ ಡ್ರಾ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಇನ್ ಈಚ್ ಫಿಗರ್ ಅಲಾಂಗ್ ಸೈಡ್ ಎ ಲೆಟರ್ ಆಫ್ ದ ಆಲ್ಫಾಬೆಟ್ ಈಸ್ ಶೋನ್ ಅಲಾಂಗ್ ವಿತ್ ಎ ವರ್ಟಿಕಲ್ ಲೈನ್. ಟೇಕ್ ದ ಮಿರರ್ ಇಮೇಜ್ ಆಫ್ ದ ಲೆಟರ್ ಇನ್ ದ ಗಿವನ್ ಲೈನ್. ಅಂದರೆ ಅಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಅದರದ್ದು ಮಿರರ್ ಇಮೇಜ್, ಆಲ್ಫಾಬೆಟ್ ನಾವು ಮಿರರ್ ಇಮೇಜ್ನ ಬರೀಬೇಕು. ಫೈಂಡ್ ವಿಚ್ ಲೆಟರ್ಸ್ ಲುಕ್ ಲೈಕ್ ದ ಸೇಮ್ ಆಫ್ಟರ್ ರಿಫ್ಲೆಕ್ಷನ್, ದಟ್ ಈಸ್ ವಿಚ್ ಲೆಟರ್ಸ್ ಲುಕ್ ದ ಸೇಮ್ ಇನ್ ಇಮೇಜ್ ಆ್ಯಂಡ್ ವಿಚ್ ಡು ನಾಟ್, ಕ್ಯಾನ್ ಯು ಗೆಸ್ ವೈ ಅಂತ ಕೇಳ್ತಿದ್ದಾರೆ. ಸೊ ನಾವು ಮಿರರ್ ಇಮೇಜ್ನ ಬರೀಬೇಕು. ಏನು ಮಿರರ್ ಇಮೇಜ್ ಅಂದರೆ ಏನು ಅಂದರೆ ಎಕ್ಸಾಕ್ಟ್ ಆಪೋಸಿಟಾಗಿ ಕಾಣಿಸುತ್ತೆ. ಮಿರರಲ್ಲಿ ನಾವು ಹೆಂಗಿದ್ದೀವಿ ಹಾಗೆ ಕಾಣಿಸುತ್ತೆ, ಬಟ್ ಸೈಡ್ಸು ಆಪೋಸಿಟಾಗಿ ಕಾಣಿಸುತ್ತೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಮಿರರ್ ಇಮೇಜ್ನ ಬರೀರಿ ಆ್ಯಂಡ್ ಮಿರರ್ ಇಮೇಜ್ನ ಬರೆದಾಗ ಯಾವ ಆಲ್ಫಾಬೆಟ್ಟು ಸೇಮ್ ಕಾಣುತ್ತೆ ಅದನ್ನ ಚೂಸ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ಮಿರರ್ ಇಮೇಜ್ ಇದು ಹೆಂಗಿರುತ್ತೋ ಎರಡೂ ಸೈಡು ಈಕ್ವಲ್ಲೇ ಇದೆ ಅಲ್ವಾ, ಸೊ ಇಲ್ಲೂ ಕೂಡ ಹಾಗೆ ಬರುತ್ತೆ. ಸೊ ಇದು ಕೂಡ ಬೋತ್ ಒರಿಜಿನಲ್ ಇಮೇಜ್ ಆ್ಯಂಡ್ ಮಿರರ್ ಇಮೇಜಸ್ ಆರ್ ಸೇಮ್. ನೆಕ್ಸ್ಟ್ ಲೆಫ್ಟ್ ರೈಟ್ ಮಾತ್ರ ಆಪೋಸಿಟ್ ಆಗುತ್ತೆ ಮಿರರಲ್ಲಿ. ಸೊ ಇಲ್ಲಿ ಬಿ ಇಲ್ಲಿದೆ, ಸೊ ಇಲ್ಲಿರೋ ಲೆಫ್ಟ್ ಸೈಡು ಇಲ್ಲಿಗೆ ರೈಟ್ ಸೈಡ್ ಆಗುತ್ತೆ ಆ್ಯಂಡ್ ರೈಟ್ ಇರೋದು ಲೆಫ್ಟ್ ಆಗುತ್ತೆ. ಇದು ಎಕ್ಸಾಕ್ಟ್ ಈಕ್ವಲ್ ಇಲ್ಲ. ನೆಕ್ಸ್ಟ್ ಓ. ಸೊ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಇಲ್ಲಿ ಹೆಂಗಿರುತ್ತೋ ಇಲ್ಲೂ ಹಾಗೆ ಇರುತ್ತೆ. ರೌಂಡ್ ಶೇಪ್ನ ಯಾವ ಕಡೆಗೆ ಟರ್ನ್, ಲೆಫ್ಟ್ ಆದರೂ ಟರ್ನ್ ಮಾಡಿ, ರೈಟ್ ಆದರೂ ಟರ್ನ್ ಮಾಡಿ ಈಕ್ವಲ್ ಆಗೇ ಇರುತ್ತೆ. ಆ್ಯಂಡ್ ಎಮ್. ಸೊ ಎಮ್ ಅಷ್ಟೇ ಹಿಂಗಿಂದ ಡ್ರಾ ಮಾಡ್ಕೊಂಡು ಉಲ್ಟಾ ಡ್ರಾ ಮಾಡಿದ್ರೂ ಸೇಮೇ ಇರುತ್ತೆ. ಸೊ ಈ ಒರಿಜಿನಲ್ ಇಮೇಜ್ ಆ್ಯಂಡ್ ಮಿರರ್ ಇಮೇಜ್ ಆರ್ ಸೇಮ್. ನೆಕ್ಸ್ಟ್ ಎನ್.
ಸಿ ಎನ್ನು ಉಲ್ಟಾ ಆಗುತ್ತೆ, ಯಾಕೆಂದರೆ ಫಸ್ಟ್ ಈ ಲೈನ್ನ ಡ್ರಾ ಮಾಡ್ತೀವಿ, ಇದಾದಮೇಲೆ ಇಲ್ಲಿ ನೋಡ್ರಿ ಮೇಲಿಂದ ತೊಗೊಂಡಿರ್ತೀವಿ, ಇಲ್ಲಿ ಕೆಳಗಡೆ ಈ ಕಡೆಯಿಂದ ಡ್ರಾ ಮಾಡಿದಾಗ ಕೆಳಗಡೆ ಫಸ್ಟ್ ಆಗುತ್ತೆ. ಸೊ ಮಿರರ್ ಇಮೇಜ್ ಚೇಂಜ್ ಆಗುತ್ತೆ ಎನ್ನಲ್ಲಿ. ನೆಕ್ಸ್ಟ್ ಪಿ, ಲೆಫ್ಟ್ ರೈಟ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಚ್, ಹೆಚ್ ಲೆಫ್ಟ್ ಆ್ಯಂಡ್ ರೈಟಿಗೆ ಬೋತ್ ಸಿಮಿಟ್ರಿಕಲ್ ಇರೋದಕ್ಕೆ, ಸೊ ಈ ಫಿಗರು ಒರಿಜಿನಲ್ ಆ್ಯಂಡ್ ಮಿರರ್ ಇಮೇಜಸ್ ಆರ್ ಈಕ್ವಲ್. ನೆಕ್ಸ್ಟ್ ಎಲ್, ಹೀಗೆ ಇಲ್ಲಿ ಫಸ್ಟ್ ವರ್ಟಿಕಲ್ ಲೈನ್ ಬರುತ್ತೆ, ಇಲ್ಲಿ ಫಸ್ಟ್ ಹಾರಿಸಾಂಟಲ್ ಲೈನ್ ಬರುತ್ತೆ. ನೆಕ್ಸ್ಟ್ ಟಿ, ಎಸ್, ವಿ. ಸೊ ವಿನೂ ಅಷ್ಟೇ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಇದೆ, ಸೊ ಈಕ್ವಲ್ ಆಗೇ ಬರುತ್ತೆ. ಎಕ್ಸ್ ಆಪೋಸಿಟ್ ಆಗಿ ಬರೆದ್ರು ಕೂಡ ಲೆಫ್ಟ್ ರೈಟ್ ಚೇಂಜ್ ಮಾಡಿದ್ರು ಫಿಗರ್ ಸೇಮೇ ಇದೆ. ಸೊ ಈ ಎ, ಎಮ್, ಹೆಚ್, ಟಿ, ವಿ ಇವೆಲ್ಲವೂ ಏನು ಮಿರರ್ ಅಲ್ಲಿ ಕೂಡ ನೋಡಿದಾಗ ಕೂಡ ಸೇಮ್ ಇಮೇಜೇ ಕಾಣಿಸುತ್ತೆ. ಸೊ ಇಲ್ಲಿಗೆ ನಮಗೆ ಸಿಮಿಟ್ರಿಕಲ್ ಲೆಸನ್ ಕಂಪ್ಲೀಟ್ ಆಯಿತು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಗೋ ಟು ದ ಟೆಕ್ಸ್ಟ್ ಬುಕ್ ಒನ್ಸ್ ಅಗೇನ್. ಇಲ್ಲಿ ಏನೂ ಇಲ್ಲ, ಈಸಿಯಾಗಿ ನೀವು ಲೈನ್ನ ಹೆಂಗೆ ಡ್ರಾ ಮಾಡೋದು ಅಂತ ಕಲ್ತ್ಕೊಂಡ್ರಿ ಅಂದರೆ ಎಲ್ಲ ಫಿಗರ್ಸ್ನು ಕಂಪ್ಲೀಟ್ ಮಾಡೋದು ಒಂದಿರುತ್ತೆ, ಅಥವಾ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋದು ಬಂದಿರುತ್ತೆ. ಇನ್ನೊಂದು ಸ್ಟ್ಯಾಂಡರ್ಡ್ ಟ್ರಯಾಂಗಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ, ರೆಕ್ಟ್ಯಾಂಗಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ, ಆ್ಯಂಡ್ ಟೈಪ್ಸ್ ಆಫ್ ಟ್ರಯಾಂಗಲಿಗೆ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇದೆ ಅಂತ ಕಲ್ತ್ಕೋಬೇಕು. ಈಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ನೆಕ್ಸ್ಟ್ ಲೆಸನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.